ಪುಟಾಣಿ ಕೇಳುವರಿಗೆಲ್ಲ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ. ಇಂದಿನ ಬಾಲವೃಂದದಲ್ಲಿ ಬಾಲಪ್ರತಿಭೆ ತನ್ಮಯ್ ಸೋಮಯಾಗಿ ಇವನೊಂದಿಗೆ ನೀವು ಮಾತುಕತೆ ಕೇಳಲಿರುವಿರಿ. ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇವತ್ತಿನ ನಮ್ಮ ಬಾಲವೃಂದದ ಬಾಲಪ್ರತಿಭೆ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿ ಮಾಸ್ಟರ್ ತನ್ಮಯ್ ಸೋಮಯಾಗಿ. ಇವನು 9ನೇ ತರಗತಿಯಲ್ಲಿ ಸೈಂಟ್ ಜೋಸೆಫ್ ಇಂಗ್ಲಿಷ್ ಹೈಸ್ಕೂಲ್ ಸುಳ್ಯ ಇಲ್ಲಿ ಕಲಿತಾ ಇದ್ದಾನೆ. ಇವನ ವಯಸ್ಸು 14. ಈಗಾಗಲೇ 200ಕ್ಕಿಂತ ಹೆಚ್ಚು ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನ ನೀಡ್ತಾ ಇದ್ದಾನೆ ಹಾಗೂ ನೀಡಿದಾನೆ. ಅವನ ಮುಖ್ಯವಾದ ಪ್ರತಿಭೆ ಏನಂತ ಹೇಳಿದ್ರೆ ಸಂಗೀತ. ಇವನೊಬ್ಬ ಸಂಗೀತಗಾರ. ಈಗಾಗಲೇ ತುಂಬಾ ಬಹುಮಾನಗಳನ್ನ ಇದರಲ್ಲಿ ಪಡ್ಕೊಂಡಿದ್ದಾನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಇವನನ್ನ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ತನ್ಮಯ್. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀಯಾ? ಚೆನ್ನಾಗಿದ್ದೇನೆ. ಇವತ್ತು ನನ್ ಜೊತೆ ನೀನು ಅರ್ಧ ಗಂಟೆ ಮಾತಾಡ್ಬೇಕು. ಮಾತಾಡ್ತೀಯಲ್ಲ? ನಿನ್ ಬಗ್ಗೆ ಇನ್ನಷ್ಟು ನನಗೆ ತಿಳ್ಕೊಳ್ಬೇಕು. ಆಯ್ತು. ಈಗ ಯಾವುದೇ ಕಾರ್ಯಕ್ರಮವನ್ನ ಪ್ರಾರಂಭಿಸುವ ಮೊದ್ಲು ಭಕ್ತಿಗೀತೆ ಇಲ್ಲ ಪ್ರಾರ್ಥನೆ ಹಾಡ್ತಾರೆ ಅಲ್ವಾ? ಈಗ ನೀನ್ ಏನಾದ್ರೂ ಒಂದು ಹಾಡಿ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸ್ಬೇಕು. ಓಕೆ ಮ್ಯಾಮ್. ಓಂಕಾರನಾದ ಪ್ರಿಯ ಹೇ ಗಣಪ, ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಧಿಮಿ 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 ನಾಟ್ಯ ಸ್ವರೂಪ, ನಿಮಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿಮಗಿದೋ ನಮ್ಮ ನಮಸ್ಕಾರ. ಹೇ ಪ್ರಭು ನಿಮಗಿದೋ ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ. ನಗುಮುಗದಿಂದ ಜಗವನು ನೋಡುತ್ತ ಮಂದಹಾಸದಿ ಕುಳಿತಿಹ ದೇವ. ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ. ಧಿಮಿ 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 ನಾಟ್ಯ ಸ್ವರೂಪ, ನಿಮಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿಮಗಿದೋ ನಮ್ಮ ನಮಸ್ಕಾರ. ಹೇ ಪ್ರಭು ನಿಮಗಿದೋ ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ, ಹೇ ಗಣಪ, ಹೇ ಗಣಪ. ತನ್ಮಯ್, ತುಂಬಾ ಸುಂದರವಾಗಿ ಹಾಡಿದ್ಯಾ. ನಿಂಗೆ ಈ ಸಂಗೀತದಲ್ಲಿ ಆಸಕ್ತಿ ಹೇಗ್ ಬಂತು? ಅದು ನನ್ನಮ್ಮನ ಹೊಟ್ಟೆಯಲ್ಲಿರುವಾಗಲೇ ನಾನು ಅಮ್ಮ ಹಾಡುದನ್ನ ಕೇಳಿ ಕೇಳಿ ನಂಗೆ ಸಂಗೀತ ಸ್ವಲ್ಪ ಬರ್ತಿತ್ತು. ಮತ್ತೆ ನಾನು ಅಮ್ಮ ಸಂಗೀತ ಕ್ಲಾಸಿಗೆ ಹೋಗ್ತಿರುವಾಗ ಸಹ ನಾನ್ ಸಹ ಅವರೊಟ್ಟಿಗೆ ಹೋಗ್ತಿದ್ದೆ. ಅಲ್ಲಿ ಕೇಳಿ ಕೇಳಿ ನಾನು ಅವ್ರ ಮನೆಗೆ ಬಂದು ಅಭ್ಯಾಸ ಮಾಡುವಾಗ ನಾನ್ ಸಹ ಅವರೊಟ್ಟಿಗೆ ಹಾಡ್ತಿದ್ದೆ. ಹಾಗೆ ನಂಗೆ ನನ್ನ ಅಮ್ಮನ ಹತ್ರ ಹೇಳಿದೆ ಸಂಗೀತ ಕ್ಲಾಸಿಗೆ ಹಾಕಿ ಅಂತ. ಆಗ ಅವರು ಸಂಗೀತ ಕ್ಲಾಸಿಗೆ ಹಾಕಿದ್ರು. ನಾನು ಶಾಸ್ತ್ರೀಯ ಸಂಗೀತವನ್ನು ವಿದ್ವಾನ್ ಕಾಂಚನೇಶ್ವರ ಭಟ್ ಸರ್ನ ಬಳಿ ನನ್ನ 5ನೇ ವರ್ಷದಿಂದ ಕಲಿತಾ ಇದ್ದೇನೆ. ಮತ್ತೆ ನಾ 5ನೇ ಕ್ಲಾಸಿಗೆ ಎತ್ತುವಾಗ ನನ್ನ ಅಮ್ಮ ಡಾಕ್ಟರ್ ಕಿರಣ್ ಕುಮಾರ್ ಗಾನಸೇರಿ ಅವರ ಬಳಿ ಸುಗಮ ಸಂಗೀತಕ್ಕೆ ಹಾಕಿದ್ರು. ನಾನು ಸಾಧಾರಣ 5 ವರ್ಷಗಳ ಕಲ್ತೇನೆ ಅವರ ಬಳಿ. ಮತ್ತೆ ಕೀಬೋರ್ಡ್ ಸಹ ನಾನು ಡಾಕ್ಟರ್ ದಿನೇಶ್ ರಾವ್ ಸರ್ನ ಬಳಿ ಕಲಿತಾ ಇದ್ದೇನೆ. ನಾನು 3ನೇ ಕ್ಲಾಸಿಂದ ಅವರ ಬಳಿ ಕಲಿತಾ ಇದ್ದೇನೆ.
ಅಂದ್ರೆ ಈಗ ನೀನು ಸಂಗೀತ ಮಾತ್ರ ಅಲ್ಲ, ನನಗೆ ಗೊತ್ತಿದ್ದದ್ದು ನೀನು ಸಂಗೀತದಲ್ಲಿ ತುಂಬಾ ಪ್ರತಿಭಾವಂತ ಅಂತ. ಆ ಕೀಬೋರ್ಡ್ ನುಡಿಸ್ತೀಯ, ಮತ್ತೆ ಬೇರೆ ಯಾವ್ದ್ರಲ್ಲೆಲ್ಲ ಇದೆಯಾ? ಮತ್ತೆ ನಾನು ಬರೀತಾನೆ ಸ್ವಲ್ಪ. ಬರೀತೀಯಾ ಅಂತ ಹೇಳಿದ್ರೆ ಯಾವ್ದು ಹೋಮ್ವರ್ಕ್ ಬರೀತೀಯಾ? ಹಾಗಲ್ಲ. ಮತ್ತೆ ಏನೆಲ್ಲ ಬರೀತೀಯಾ? ಕವನಗಳನ್ನ ಬರೀತಾನೆ. ಸ್ಪೋರ್ಟ್ಸ್ ಅಲ್ಲಿ ಇದ್ದಾನೆ. ಚೆಸ್, ಕಬಡ್ಡಿ, ವಾಲಿಬಾಲ್ ಅಲ್ಲಿ ಇದ್ದಾನೆ. ಅಂದ್ರೆ ನೀನು ಬಹುಮುಖ ಪ್ರತಿಭೆ ಅಂತ ಇತ್ತು ಅಲ್ವಾ? ಈಗ ನೀನು ಆಗ ಹೇಳಿದ್ದೆ ಸಂಗೀತದಲ್ಲಿ ಆಸಕ್ತಿ ನಾನು ನನ್ನ ಅಮ್ಮನ ಹೊಟ್ಟೆಯಲ್ಲಿರುವಾಗ ನನಗೆ ಕೇಳಿ ಅಂತ. ನಿನಗೆ ಹೇಗೆ ಗೊತ್ತಾಯ್ತದೆಲ್ಲ? ಅದು ಕೃಷ್ಣ ಸುಭದ್ರೆಗೆ ಅಭಿಮನ್ಯುನ ತಾಯಿಗೆ ಇದು ಚಕ್ರವ್ಯೂಹವನ್ನು ಭೇದಿಸುವ ಕತೆ ಹೇಳ್ತಿದ್ದ. ಆಗ ಅಭಿಮನ್ಯು ಅದನ್ನ ಕೇಳ್ತಾ ಇದ್ರಲ್ಲ. ಆಗ ಕೃಷ್ಣ ಇದು ಅಭಿಮನ್ಯು ಕೇಳ್ತಾ ಇದ್ದಾನೆ ಅಂತ ಗೊತ್ತಾಗಿ ಆ ಕತೆ ಹೇಳುದನ್ನ ನಿಲ್ಲಿಸಿದಲ್ಲ. ಅದು ಹಾಗೆ ಅಭಿಮನ್ಯುಗೆ ಚಕ್ರವ್ಯೂಹವನ್ನ ಭೇದಿಸುವ ಒಳಗೆ ಹೋಗುವ ಹೇಗೆ ಅಂತ ಗೊತ್ತಾಯ್ತು, ಮತ್ತೆ ಹೊರಗೆ ಬರೋದು ಗೊತ್ತಾಗ್ಲಿಲ್ಲ. ಹಾಗೇನೆ ನಂಗೆ ಅಮ್ಮ ಸಂಗೀತ ಕಲಿತಿರುವಾಗ, ಗುರುಗಳು ಹೇಳಿಕೊಡ್ತಿರುವಾಗ ಅದು ನಂಗೆ ಕೇಳಿ ಹಾಗೆ ಬರ್ತದೆ. ಹಾಗೆ ಅಮ್ಮ ಹೇಳಿದ್ದ ನೀನು ಹೊಟ್ಟೆಯಲ್ಲಿರುವಾಗ ನಾನು ತುಂಬಾ ಹಾಡ್ತಾ ಇದ್ದೆ ಅಂತ? ಹೇಳಿರ್ಬೇಕು. ಹೌದು. ಹೌದಲ್ವಾ? ಹೇಳು. ಹೌದು. ಮತ್ತೆ ಯಾರೆಲ್ಲ ಹಾಡ್ತಾರೆ ಮನೆಯಲ್ಲಿ? ಅಮ್ಮ ಹಾಡ್ತಾರೆ ಅಂತ ಹೇಳಿದ್ಯಾ? ಮತ್ತೆ ಮನೆಯಲ್ಲಿ ನಾನು, ಅಮ್ಮ, ತಂಗಿ ಹಾಡ್ತಾರೆ. ತಂಗಿ ಸಹ ಹಾಡ್ತಾಳಾ? ಹೌದು. ಎಷ್ಟನೇ ಕ್ಲಾಸ್ ಅವಳು? ಅವಳು 2nd ಸ್ಟ್ಯಾಂಡರ್ಡ್ ಸೈಂಟ್ ಜೋಸೆಫ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ. ಅವಳ ಸಹ ಹಾಡ್ತಾಳೆ. ಹೌದು. ಮತ್ತೆ ಎಲ್ಲಿಗೆಲ್ಲ ಹೋಗಿದ್ಯಾ ಸಂಗೀತ ಕಾರ್ಯಕ್ರಮ ನೀಡ್ಲಿಕ್ಕೆ? ಅಂದ್ರೆ ನೀನ್ ಈಗಾಗ್ಲೇ 200 ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನ ಕೊಟ್ಟಿದೀಯಾ. ಆ 200 ವೇದಿಕೆ ಎಲ್ಲಿ ಎಲ್ಲ? ನಾನು ನಮ್ಮ ಊರಲ್ಲಿ ಅಂದ್ರೆ ಸುಳ್ಯದಲ್ಲಿ, ಮತ್ತೆ ಬೆಂಗಳೂರಲ್ಲಿ, ಮಂಗಳೂರಲ್ಲಿ, BC ರೋಡ್ ಕರಾವಳಿ ಉತ್ಸವ ಅಲ್ಲಿ, ಮತ್ತೆ ಬೆಂಗಳೂರಲ್ಲಿ ವಾವ್ ಟ್ಯಾಲೆಂಟ್ಸ್ ಅಲ್ಲೆಲ್ಲ ಹಾಡಿದ್ದೇನೆ. ಕಾರ್ಯಕ್ರಮ ಎಲ್ಲ ಕೊಟ್ಟು ಪ್ರೈಸ್ ಎಲ್ಲ ಬಂದಿದೆ ನಂಗೆ. ನಿನಗೆ ಇಷ್ಟರವರೆಗೆ ಸಿಕ್ಕಂತ ಒಳ್ಳೆ ಕಮೆಂಟ್, ಪ್ರಶಂಸೆ ಮಾತು ಯಾವುದು ಈಗ್ಲೂ ನಿನ್ಗೆ ನೆನಪಿಗೆ ಬರ್ತದೆ? ಆ ಕಮೆಂಟ್ ಯಾವ್ದದು? ಅದು ನನ್ನ ಸುಗಮ ಸಂಗೀತದ ಗುರುಗಳು ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರು ಒಂದು ಪುತ್ತೂರಲ್ಲಿ ಒಂದು ಪ್ರೋಗ್ರಾಮ್ ಸ್ಟೇಜ್ ಕಾಂಪಿಟೇಷನ್ ಇರುವಾಗ ಅವರು ನಾನು ಇದು ಆರಾಧಿಸುವೆ ಮದನಾರಿ ಸಾಂಗ್ ಹಾಡಿದ್ದೆ. ಅವರದಕ್ಕೆ ನನ್ನ ಕ್ಲಾಸಿಕಲ್ ಟಚ್ ನೋಡಿ ನಂಗೆ ತುಂಬಾ ಒಳ್ಳೆ ಗುಡ್ ಫ್ಯೂಚರ್ ಇದೆ, ಕ್ಲಾಸಿಕಲ್ ಮತ್ತು ಸುಗಮ ಸಂಗೀತವನ್ನು ಕಂಟಿನ್ಯೂ ಮಾಡು, ಹಾಗೆ ನಿಂಗೆ ಗುಡ್ ಫ್ಯೂಚರ್ ಇದೆ ಅಂತೆಲ್ಲ ಹೇಳಿದ್ರು. ಅದು ಇನ್ನು ನಿನ್ಗೆ ನೆನಪಿದೆ ಅಲ್ವಾ? ಹೌದು. ಈಗ ಜನಗಳೆಲ್ಲ ನಿನ್ನ ಸಂಗೀತವನ್ನ ಕೇಳಿ ಏನ್ ಹೇಳ್ತಾರೆ? ಅವರಿಗೆ ಖುಷಿ ಆಗ್ತಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಂಗೆ. ಇನ್ನು ಹೀಗೆ ಮುಂದುವರಿಸು ಹಾಡೋದನ್ನ ಅಂತೆಲ್ಲ ಹೇಳ್ತಾರಲ್ಲ. ನಿನ್ನ ಗುರುಗಳೇನು ಹೇಳ್ತಾರೆ ನಿನಗೆ ಬಹುಮಾನ ಎಲ್ಲ ಸಿಕ್ಕಿದಾಗ? ತುಂಬಾ ಸಪೋರ್ಟ್ ಮಾಡ್ತಾರೆ ನಂಗೆ ಗುರುಗಳೆಲ್ಲ. ಅವರು ತುಂಬಾ ಮತ್ತೆ ಇನ್ನೂ ಅಷ್ಟು ವಿಷಯಗಳನ್ನೆಲ್ಲ ನಂಗೆ ಸಾಂಗ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಅದನ್ನೆಲ್ಲ ಸರಿ ಮಾಡಿಸ್ತಾರೆ. ಹಾಗೆ. ಈಗ ನೀನೊಂದು ಹಾಡನ್ನ ಕಲೀಲಿಕ್ಕೆ ಎಷ್ಟು ದಿನ ತಗೊಳ್ತೀಯ? ಒಂದು ಹಾಡನ್ನು ಒಂದು 2-3 ದಿವಸದಲ್ಲಿ ಕಲಿತೇನೆ. ಅಂದ್ರೆ ಕೇಳಿ ಕಲಿತೀಯ? ಕಲಿತು ಮತ್ತೆ ಹಾಡ್ತೀಯ? ಫಸ್ಟ್ ನೀನು ಕೇಳ್ತೀಯ, ಬರ್ತದೆ. ಕೇಳಿ ಮತ್ತೆ ನೀನು ಹಾಡ್ಲಿಕ್ಕೆ ಟ್ರೈ ಮಾಡ್ತೀಯ. ಹಾಗೆ. ಮತ್ತೆ ಯಾವ ರೀತಿಯ ಹಾಡುಗಳನ್ನೆಲ್ಲ ಹಾಡ್ತೀಯ? ಕನ್ನಡ ಮತ್ತೆ ತುಳು ಮತ್ತೆ ಹಿಂದಿ ಸಾಂಗ್ಸ್ ಎಲ್ಲ ಹಾಡ್ತೇನೆ. ಅದು ಭಾಷೆ ಆಯ್ತು. ಯಾವ ರೀತಿಯ? ಜನಪದ ಅಂದ್ರೆ ಫೋಕ್ಸ್ ಮತ್ತೆ ಭಾವಗೀತೆ, ಭಕ್ತಿಗೀತೆ, ಫಿಲ್ಮ್ ಸಾಂಗ್ಸ್ ಎಲ್ಲ ಹಾಡ್ತೀಯ. ಈಗ ಜಾಸ್ತಿ ನಿನ್ಗೆ ಬಹುಮಾನ ಎಲ್ಲ ಸಿಕ್ಕಿದ್ದು ಯಾವ ರೀತಿಯ ಹಾಡುಗಳಿಗೆ? ಭಾವಗೀತೆ ಮತ್ತು ಫಿಲ್ಮ್ ಸಾಂಗ್ಸ್. ಈಗ ಇಷ್ಟರವರೆಗೆ ಎಲ್ಲಿ ಎಲ್ಲ ಬಹುಮಾನ ಸಿಕ್ಕಿದೆ ಅಂತ ಹೇಳ್ತೀಯಾ? ನಂಗೆ ವಾವ್ ಟ್ಯಾಲೆಂಟ್ಸ್ ಅಲ್ಲಿ ಬೆಸ್ಟ್ ಟ್ಯಾಲೆಂಟ್ ಅವಾರ್ಡ್ ಸಿಕ್ಕಿದೆ. ಮತ್ತೆ ಲಾಕ್ಡೌನ್ ಇರುವಾಗ ಗಾನಸಿರಿಯಿಂದ ನಂಗೆ ಲಾಕ್ಡೌನ್ 19 ಪ್ರಶಸ್ತಿ ಸಿಕ್ಕಿದೆ. ಮತ್ತೆ ಗಾನ ಶಾರದೆ ಅವಾರ್ಡ್ ಎಲ್ಲ ಸಿಕ್ಕಿದೆ. ಮತ್ತೆ ಸಂಗೀತ ಗಾನ ಸಿಂಚನ ಅವಾರ್ಡ್ ಸಿಕ್ಕಿದೆ. ಮತ್ತೆ ತುಂಬಾ ಚಿತೇಶ್ ಬಳಗದ ಸ್ಪರ್ಧೆ ಮತ್ತು ತುಂಬಾ ಬೇರೆ ಬೇರೆ ಬಳಗದ ಸ್ಪರ್ಧೆಗಳಿಂದೆಲ್ಲ ತುಂಬಾ ಬಹುಮಾನ ಎಲ್ಲ ಸಿಕ್ಕಿದೆ. ಈಗ ಮತ್ತೆ ನೀನು ಖಾಸಗಿ ಚಾನೆಲ್ಗಳಿಗೆಲ್ಲ ಸಹ ಕಾರ್ಯಕ್ರಮ ಕೊಟ್ಟಿದೀಯಾ? ಹೌದು. ನಾನು ಹೇಗಿತ್ತು ಅದರ ಅನುಭವ? ಹೇಗಿತ್ತು? ಖುಷಿ ಆಯ್ತು. ತುಂಬಾ ಅಷ್ಟು ದೊಡ್ಡ ದೊಡ್ಡ ವೇದಿಕೆಗಳೆಲ್ಲ ಹಾಡಿ ತುಂಬಾ ಖುಷಿ ಆಗ್ತದೆ. ಸರಿ, ಹಾಗಾದ್ರೆ ಈಗ ನೀನೊಂದು ಹಾಡು ಕೇಳುವ ಅಂತ ಆಗ್ತಾ ಇದೆ, ಹಾಡ್ತೀಯಾ? ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ. ಹೋ ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ
ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಭವಭವದಿ ಭವಿಸಿ ಹೇ ಭವವಿದೂರ ಹೋ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮುನ್ನಡೆಗೆ ಕಣ್ಣಾದ ಗುರುವೆ ಬಾರ ಮೂಡಿ ಬಂದೆನ್ನ ನರರೂಪ ಚೇತನದಿಯೇ ಮೂಡಿ ಬಂದೆನ್ನ ನರರೂಪ ಚೇತನದಿ ನಾರಾಯಣತ್ವಕ್ಕೆ ದಾರಿ ತೋರ ಹೋ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲಿ ಇಲ್ಲಿ ಕಿರುಗುಡಿಸಿಲಲಿ ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲಿ ಇಲ್ಲಿ ಕಿರುಗುಡಿಸಿಲಲಿ ದೇಶ ದೇಶದಿ ವೇಷ ವೇಷಾಂತರವನಾಂತು ವಿಶ್ವಸಾರಥಿಯಾಗಿ ಲೀಲಾರಥವನೆತ್ತು ಚೋದಿಸಿರುವೆಯೋ ಅಂತೆ ಸೃಷ್ಟಿಲೋಲಾ ಹೇ ಚೋದಿಸಿರುವೆಯೋ ಅಂತ ಸೃಷ್ಟಿಲೋಲ ಅವತರಿಸುಬಾ ಹೇ ಅವತರಿಸುಬಾ ಓ ಅವತರಿಸುಬಾ ಇಲ್ಲಿ ಇದ್ದೆನ್ನ ಚೈತ್ಯದಲ್ಲಿ ಹೇ ದಿವ್ಯ ಸಚ್ಚಿದಾನಂದಶೀಲ 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 ಹೇ ದಿವ್ಯ ಸಚ್ಚಿದಾನಂದಶೀಲ. ತುಂಬಾ ಸುಂದರವಾಗಿ ಹಾಡ್ತೀಯ ನೀನು. ಥ್ಯಾಂಕ್ ಯು. ಈಗ ಆಟೋಟ ಸ್ಪರ್ಧೆಗಳಲ್ಲಿ ಸಹ ಇದ್ದೀಯಾ ಅಂತ ಹೇಳಿದ್ದೀಯಲ್ಲ? ಹೌದು. ಯಾವ್ದ್ರಲ್ಲೆಲ್ಲ ಇದ್ದೀಯಾ? ನಾನು ಚೆಸ್ ಅಲ್ಲಿದ್ದೇನೆ, ಕಬಡ್ಡಿಯಲ್ಲಿದ್ದೇನೆ, ಖೋ ಖೋ ಅಲ್ಲಿ ಇದ್ದೆ. ಮತ್ತೆ ನಂಗೆ ಕಾಲು ಸ್ವಲ್ಪ ಫ್ರಾಕ್ಚರ್ ಆಗಿತ್ತು, ಮತ್ತೆ ಬಿಟ್ಟೆ. ಮತ್ತೆ ವಾಲಿಬಾಲ್ ಆಡ್ತೇನೆ. ಅಂದ್ರೆ ಎಲ್ಲಿಗಾದ್ರೂ ಕೋಚಿಂಗಿಗೆ ಹೀಗೆ ಹೋಗ್ತೀಯಾ? ವಾಲಿಬಾಲಿಗೆ ಸಮ್ಮರ್ ಕೋಚಿಂಗಿಗೆ ಹೋಗ್ತಿದ್ದೆ. ಈಗ ಸಂಗೀತ ಕ್ಲಾಸ್ ಯಾವಾಗ್ಲೂ ಇರ್ತದೆ ನಿನ್ಗೆ? ಶಾಸ್ತ್ರೀಯ ಸಂಗೀತ ಸೋಮವಾರ ಇರ್ತದೆ ದಿನಾಲು. ಜೂನಿಯರ್ ಆಗಿದ್ಯಾ? ಜೂನಿಯರ್ ಆಗಿದೆ, ನಂಗೆ ಈಗ ಸೀನಿಯರ್ ಕಲಿತಾ ಇದ್ದೇನೆ 3 ವರ್ಷಗಳಿಂದ. 3 ವರ್ಷಗಳಿಂದ. ಆದ್ರೆ ಅದು ಪರೀಕ್ಷೆ ಯಾವಾಗ? ಇನ್ನು 1-2 ವರ್ಷ ಆದ್ಮೇಲೆ ಪರೀಕ್ಷೆ. ಸೀನಿಯರ್ 5 ವರ್ಷ ಬೇಕು. ಹೌದು. ಜೂನಿಯರಿಗಾದ್ರೆ ಎಷ್ಟು ವರ್ಷ? ಜೂನಿಯರಿಗೆ ಒಂದು 7 ವರ್ಷ ಬೇಕಾಗ್ತದೆ. 7 ವರ್ಷ ಮಿನಿಮಮ್ 7 ವರ್ಷ. ಆದ್ರೆ ಎಕ್ಸಾಮ್ ಎಲ್ಲ ಹೇಗೆ ಇರ್ತದೆ? ರಿಟರ್ನ್ ಟೆಸ್ಟ್ ಇರ್ತದೆ, ಮತ್ತೆ ವೋಕಲ್ ಟೆಸ್ಟ್ ಇರ್ತದೆ, ಮತ್ತೆ ಅವರು ಸ್ವಲ್ಪ ಕೃತಿಕಾರರ ಅವರದೆಲ್ಲ ಕೇಳ್ತಾರೆ. ಅಂದ್ರೆ ಸಾಂಗ್ ರಿಟರ್ನ್ ಬರ್ದವರ ಬಗ್ಗೆ ಎಲ್ಲ ಕೇಳ್ತಾರೆ. ಈಗ ಸೀನಿಯರ್ ಹೇಳಿದ್ರೆ ಜೂನಿಯರಿಗೆ ಆಲಾಪನೆ ಮತ್ತು ಸ್ವರ ಪ್ರಸ್ತಾರಗಳೆಲ್ಲ ಹೇಳಿಕೊಡ್ತಾರೆ, ಆದ್ರೆ ಟೆಸ್ಟಿಗೆ ಇರುವುದಿಲ್ಲ, ಎಕ್ಸಾಮಿಗೆ ಇರುವುದಿಲ್ಲ. ಸೀನಿಯರಿಗೆಲ್ಲ ಅದು ಆಲಾಪನೆ, ಸ್ವರ ಪ್ರಸ್ತಾರ, ಮತ್ತೆ ಜೂನಿಯರಿಗಾದ ಪದ್ಯಗಳನ್ನೆಲ್ಲ ಎರಡನೇ ಕಾಲದೆಲ್ಲ ಹಾಡಬೇಕು. ಹಾಗೆ ಈಗ ಏಜ್ ಲಿಮಿಟ್ ಅಂತ ಇಲ್ವಾ? ಈಗ ಜೂನಿಯರ್ ಸೀನಿಯರ್ ಹಾಗೆ? ಜೂನಿಯರಿಗೆ ಏಜ್ ಲಿಮಿಟ್ ಇಲ್ಲ, ಮತ್ತೆ ಸೀನಿಯರಿಗೆ 10th ಆದ್ಮೇಲೆನೆ ಕೊಡ್ಬೇಕು ಸೀನಿಯರಿಗೆ. ಜೂನಿಯರಿಗೆ ಈಗ ಒಂದು 20 ವರ್ಷ ಆದ್ರೆ ಕೊಡ್ಬೋದಾ? ಹೌದು, ಕೊಡ್ಬೋದು. ಜೂನಿಯರ್ ಬರಬಹುದು. ಹಾಗೆ ಈಗ ಇನ್ನು 2 ವರ್ಷ ಇದೆ ಎಕ್ಸಾಮಿಗೆ. ಮತ್ತೆ ಎಲ್ಲಿಗೆಲ್ಲ ಹೋಗಿದ್ಯಾ ಈ ಕಬಡ್ಡಿ ಆಡ್ಲಿಕ್ಕೆಲ್ಲ? ಕಬಡ್ಡಿ ಮತ್ತೆ ತಾಲೂಕ್ ಲೆವೆಲ್ ಎಲ್ಲ ಆಡಿದ್ದೇನೆ. ತಾಲೂಕ್ ಲೆವೆಲ್ ಅಲ್ಲಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಎಲ್ಲ ಬಂದಿದೆ ಕಬಡ್ಡಿಯಲ್ಲೇ. ಹೌದು. ಮನೆ ಹತ್ರ ಶಾಲೆಯಲ್ಲೆಲ್ಲ ಚೌತಿಗಳೆಲ್ಲ ಇರ್ತದೆ. ಮತ್ತೆ ಗುತ್ತಿಗಾರಲ್ಲಿ ಆಡಿದ್ದೇನೆ, ಅದು ವೀರಾಂಜನೇಯ ಸ್ಪೋರ್ಟ್ಸ್ ಅಲ್ಲಿ. ಹಾಗೆ ಮತ್ತೆ ಆಗ ಬರೀತೀಯಾ ಅಂತ ಹೇಳಿದ್ಯಾ ಅಲ್ವಾ? ಈಗ ಯಾವ ವರ್ಷದಿಂದ ಬರೀತಾ ಇದ್ದೀಯ ನೀನು?
ನಾನು 1 ವರ್ಷಗಳಿಂದ ಬರೀಲಿಕ್ಕೆ ಈಗಷ್ಟೇ ಶುರು ಮಾಡಿದ್ದು. ಶುರು ಮಾಡಿದ. ಅದು ಹೇಗೆ ಆಸಕ್ತಿ ಬಂತು ನಿಂಗೆ ಬರಿಬೇಕು ಅಂತ? ಅದು ಕ್ಲಾಸ್ ಅಲ್ಲೆಲ್ಲ ಬರಿತಾ ಇದ್ರು, ಅಂದ್ರೆ ಇಂಗ್ಲಿಷ್ ಅಲ್ಲೆಲ್ಲ ಬರಿತಾ ಇದ್ರು. ನೀನೀಗ ಬರೆಯುವುದು ಕನ್ನಡದಲ್ಲಿ? ನಾನು ಕನ್ನಡದಲ್ಲಿ ಬರೆಯುವುದು. ಮತ್ತೆ ನೀನು ಇದು ನಾಟಕ, ಆಲ್ಬಮ್ ಇದ್ರಲ್ಲೆಲ್ಲ ಅಭಿನಯ ಮಾಡಿದ್ಯಾ? ಮನೆಯ ಪಕ್ಕ ದೇವಸ್ಥಾನದ ಪ್ರೋಗ್ರಾಮ್ ಅಲ್ಲೆಲ್ಲ ಮಾಡಿದ್ದೇನೆ ನಾನು ನಾಟಕ. ಪ್ರಹ್ಲಾದ ಪಾಠ, ಪೌರಾಣಿಕ ನಾಟಕವಾ ಹೇಗೆ? ಹೌದು, ನಾನು ವಿಷ್ಣುನ ಅವತಾರ ಪ್ರಹ್ಲಾದದ್ದು ಮಾಡಿದ್ದೇನೆ. ಅದ್ರಲ್ಲಿ ನೀನ್ ಏನಾಗಿದ್ದೆ? ಅದ್ರಲ್ಲಿ ನಾನು ಪ್ರಹ್ಲಾದ್ ಆಗಿದ್ದೆ. ನಾನು 5ನೇ ಕ್ಲಾಸ್ ಅಲ್ಲಿ ಇರುವಾಗ ಮಾಡಿದ್ದೆ ನಾನು. ಮತ್ತೆ ನಾನು ಲಾಸ್ಟ್ ಇಯರ್ ನಾನು ಗಣಪನ ಜನನ, ಅದಕ್ಕೆ ನಾನು ಶಿವ ಆಗಿದ್ದೆ. ಹಾಗೆ ಯಾವ್ದು ನಿನ್ಗೆ ಖುಷಿ ಕೊಟ್ಟದ್ದು, ಶಿವ ಆಗಿಯಾ ಅಲ್ಲ ಗಣಪನಾಗಿಯಾ? ಎರಡು ಸಹ. ಡೈಲಾಗ್ ಜಾಸ್ತಿ ಯಾವ್ದ್ರಲ್ಲಿತ್ತು? ಪ್ರಹ್ಲಾದದಲ್ಲಿತ್ತು. ನೀನು ಪ್ರಹ್ಲಾದ ಆಗಿದ್ದೆ. ಹೌದು. ಹಾಗೆ ಮತ್ತೆ ಯಾವ್ದು ಆಲ್ಬಮ್ ಅಲ್ಲಿ ಸಹ ಇದ್ದಿ ಅಂತ ಹೇಳಿದ್ಯಲ್ಲ, ಯಾವ್ದು? ಶ್ರೀರಾಮನದು ಸಾಂಗ್ ಆಲ್ಬಮ್ ಅಲ್ಲಿ ಇದ್ದಾನೆ ನಾನು ರಾಮ ಆಗಿ ಪಾರ್ಟ್ ಮಾಡಿದ್ದೆ. ಎಲ್ಲ ಪೌರಾಣಿಕವೇ ನೀನ್ ಮಾಡಿದ್ದು. ಮತ್ತೆ ಬೇರೆ ಏನೆಲ್ಲ ಹವ್ಯಾಸ ಇದೆ ನಿನಗೆ? ಮನೆಯಲ್ಲಿ ನಾನು ಸಿಂಗಿಂಗ್ ಎಲ್ಲ ಕಲಿತಾನೆ, ಸಾಂಗ್ಸ್ ಎಲ್ಲ ಕಲಿತಾನೆ. ಮತ್ತೆ ಟಿವಿ ನೋಡಿ ಯೂಟ್ಯೂಬ್ ಅಲ್ಲಿ ಕೀಬೋರ್ಡ್ಸ್ ಎಲ್ಲ ಕಲಿತಾನೆ. ಮತ್ತೆ ಕ್ಲಾಸಿಗೆ ಸಹ ಹೋಗಿ ಕಲಿತಾನೆ ಕೀಬೋರ್ಡ್ ಅನ್ನ. ಮತ್ತೆ ಫ್ರೀ ಇದ್ದಾಗ ಬರೆಯುವುದು ಮತ್ತು ಆಟ ಆಡ್ತೀಯ? ಈಗ ಕೀಬೋರ್ಡ್ ಎಷ್ಟು ವರ್ಷದಿಂದ ಹೇಳಿದ್ದು ನೀನು? 5 ವರ್ಷಗಳಿಂದ. 5. ಅದರಲ್ಲಿ ಹೇಗೆ ಬಂತು ಆಸಕ್ತಿ ಕೀಬೋರ್ಡ್? ಅದು ಕೀಬೋರ್ಡ್ ನಮ್ಮ ಮನೆಯ ಪಕ್ಕದಲ್ಲಿ ಸರ್ ನಮ್ಮ ಮನೆಯ ಪಕ್ಕದಲ್ಲಿ ಇರೋದವರು, ಅವರು ನುಡಿಸ್ತಾ ಇದ್ರು. ಮತ್ತೆ ಪ್ರೋಗ್ರಾಮಿಗೆ ನಾನು ಹಾಡುವಾಗ ಎಲ್ಲ ಅವರು ಪ್ರೋಗ್ರಾಮಿಗೆ ಅವರೇ ಜಾಸ್ತಿಯಾಗಿ ಬರ್ತಿದ್ದದ್ದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಪ್ಲೇ ಮಾಡ್ಲಿಕ್ಕೆ. ಮತ್ತೆ ನಂಗೆ ಅದನ್ನ ನೋಡಿ ನಂಗೆ ಸಹ ಇದು ಕಲಿಬೇಕು ಅಂತ ಆಸಕ್ತಿ, ಇಂಟ್ರೆಸ್ಟ್ ಬಂತು. ಹಾಗೆ ತನ್ಮ, ಈಗ ನೀನು ಹೇಳಿದೆ 200ಕ್ಕಿಂತ ಹೆಚ್ಚು ವೇದಿಕೆಗಳಲ್ಲಿ ಕಾರ್ಯಕ್ರಮ ನೀಡಿದ್ದೀಯಾ ಅಂತ. ಈಗ ಈಗ್ಲೂ ನಿನಗೆ ನೆನಪಲ್ಲಿ ಇರುವಂತಹ ಯಾವ್ದಾದ್ರೂ ಒಂದು ಘಟನೆ ಹೇಳೋದಾದ್ರೆ ಯಾವ್ದನ್ನ ಹಂಚ್ಕೊಳ್ತೀಯ? ನಾನು ಗಾನಸಿರಿಯಲ್ಲಿ ನಾನು ಡ್ರಾಮಾ ಮಾಡಿದ್ದೆ. ಅಂದ್ರೆ ಸಾಂಗ್, ಕಾಮಿಡಿ ಸಾಂಗಿಗೆ ಅವರು ಪ್ಲೇ ಮಾಡುವಾಗ ನಾವು ಅದಕ್ಕೆ ಆಕ್ಟಿಂಗ್ ಮಾಡಬೇಕು. ಅದರಲ್ಲಿ ನಂಗೆ 2nd ಪ್ರೈಸ್ ಬಂದಿತ್ತು. ಅದೇ ನೆನಪಲ್ಲಿ ಇರುವಂತಹ ಘಟನೆ. ಹೌದು. ಬೇರೆ 200 ಅಂತ ಹೇಳಿದ್ರೆ ಜಾಸ್ತಿ ಇರ್ತದೆ ನೋಡು. ಬೇರೆ ಯಾವ್ದಾದ್ರು ಇದೆಯಾ? ವಾವ್ ಟ್ಯಾಲೆಂಟ್ಸ್ಗೆ ಹೋಗಿ ನಾನು ಇದು ಡ್ಯಾನ್ಸ್ ಮತ್ತು ಸಾಂಗ್ 2 ಸಹ ಒಟ್ಟಿಗೆ ಮಾಡಿದ್ದೆ. ನೀನ್ ಡ್ಯಾನ್ಸ್ ಮಾಡಿ ಬೆಂಗಳೂರಲ್ಲಿ? ಸುಮ್ಮನೆ ನಾನು ಟ್ರೈ ಮಾಡಿದ್ದೆ. ಸರಿ. ಏನಾಯ್ತು ಅಲ್ಲಿ? ಅಲ್ಲಿ ಬೆಸ್ಟ್ ಟ್ಯಾಲೆಂಟ್ ಅವಾರ್ಡ್ ಸಿಕ್ಕಿತ್ತು. ಫಸ್ಟ್ ಟೈಮ್ ನೀನ್ ಡ್ಯಾನ್ಸ್ ಮಾಡಿದಕ್ಕೆ ಬೆಸ್ಟ್ ಸಿಕ್ಕಿತಾ? ಮತ್ತೆ ಅದನ್ನ ಮುಂದುವರಿಸಿದ್ಯಾ ಹೇಗೆ? ಡ್ಯಾನ್ಸ್ ಮಾಡ್ತಾನೆ ಈಗಲೂ, ಸ್ವಲ್ಪ ಅಂದ್ರೆ ಅಲ್ಲಿ ಒಮ್ಮೊಮ್ಮೆ ಖುಷಿ ಬಂದಾಗ. ಯಾಕೆ ಅದನ್ನ ಮುಂದುವರಿಸ್ಬೇಕಂತ ಆಗೋದಿಲ್ವಾ ನಿನ್ಗೆ? ಸಂಗೀತದೊಟ್ಟಿಗೆ ಡ್ಯಾನ್ಸ್ ಇಂಟ್ರೆಸ್ಟ್ ಇಲ್ಲ ನಂಗೆ. ಸಂಗೀತ ಮತ್ತು ಕೀಬೋರ್ಡ್ ಮಾತ್ರ ಇಂಟ್ರೆಸ್ಟ್ ನಿನಗೆ. ಮತ್ತೆ ಬರೆಯುವುದು? ಹೌದು. 3. ಸರಿ. ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಮನೆಯಲ್ಲಿ ನಾನು, ತಂಗಿ, ಅಪ್ಪ, ಅಮ್ಮ ಮತ್ತು ಅಜ್ಜ ಅಜ್ಜಿ ಇದ್ದೇವೆ. ಈಗ ಹೇಗಿದೆ ಪ್ರೋತ್ಸಾಹ, ಮನೆಯವರ ಪ್ರೋತ್ಸಾಹ? ಅಜ್ಜ ಅಜ್ಜಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತೆ ಅಮ್ಮನ ಊರಿಂದ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಮ್ಮನ ಅಪ್ಪ ಅಮ್ಮ, ತಾತ ಅಜ್ಜಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಮತ್ತೆ ಅಮ್ಮನ ಊರಿನ ಅಂದ್ರೆ ಅವರ ದೊಡ್ಡಪ್ಪ ದೊಡ್ಡಮ್ಮ, ನನ್ನ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾರೆ ಎಲ್ರು ಮನೆಯಲ್ಲಿ ಎಲ್ರು. ಮತ್ತೆ ತಂಗಿ ಎಲ್ಲ ಹೇಳಿ, ತಂಗಿದಾಗ ವಿಷಯ ಆಗ ಹೇಳಿದೆ. ಅವಳೇನ್ ಹೇಳ್ತಾಳೆ ನಿನ್ಗೆ ಬಹುಮಾನ ಎಲ್ಲ ಸಿಗುವಾಗ? ಕಂಗ್ರ್ಯಾಚುಲೇಷನ್. ಅವಳು ಹಾಡ್ತಾಳೆ? ಹೌದು, ಅವಳು ಸಹ ಹಾಡ್ತಾಳೆ. ನೀನು ಹೇಳ್ತೀಯ? ಹಾಡ್ತಾಳೆ, ಡ್ರಾಯಿಂಗ್ ಮಾಡ್ತಾಳೆ, ಮತ್ತೆ ಭರತನಾಟ್ಯ ಸಹ ಮಾಡ್ತಾಳೆ. ಹಾಗೆ. ಈಗ ಅಪ್ಪ ಅಮ್ಮನ ಹೆಸರೇನು, ಏನ್ ಮಾಡ್ತಾ ಇದ್ದಾರೆ? ನನ್ನ ಅಪ್ಪನ ಹೆಸರು ವಿಕ್ರಮ್ ಸೋಮಯ್ಯಾಗಿ. ಅವರು KVG ಮೆಡಿಕಲ್ ಕಾಲೇಜಲ್ಲಿ ಸಿಸ್ಟಮ್ಯಾಟಿಕ್ ಅಡ್ಮಿನಿಸ್ಟ್ರೇಷನ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಮತ್ತೆ ಅಮ್ಮನ ಹೆಸರು ರಂಜಿನಿ ವಿಕ್ರಮ್, ಅವರು ಹೌಸ್ ವೈಫ್. ತಂಗಿ ಹೆಸರು? ಐಶಾನಿ. ಮನೆ ಕೆಲಸದಲ್ಲಿ ಸಹಾಯ ಎಲ್ಲ ಮಾಡೋದಿಲ್ವಾ ಅಮ್ಮನಿಗೆ? ನಾ ಮಾಡ್ತೇನೆ. ಮಾಡ್ತೀಯಾ? ಕೆಲವೊಮ್ಮೆ ಮಾಡ್ತಾನೆ. ಅಂದ್ರೆ ಫಂಕ್ಷನ್ ಇಲ್ಲ ಇದ್ದಾಗ ಅವರಿಗೆ ಕ್ಲೀನಿಂಗಿಗೆಲ್ಲ ಹೆಲ್ಪ್ ಮಾಡ್ತೇನೆ. ಈಗ ಏನಾದ್ರೂ ಗುರಿ ಇದೆಯಾ ಮುಂದೆ ಹೀಗೆ ಆಗ್ಬೇಕು ಅಂತೇಳಿ? ಏನಾದ್ರೂ ಆಸೆ? ಹಾಗೆ ಇಂಜಿನಿಯರಿಂಗ್ ಆಗ್ಬೇಕು ಅಂತ. ಇಂಜಿನಿಯರ್ ಮಾಡ್ಬೇಕು. ಇನ್ನು 1 ವರ್ಷ ಇದೆಯಲ್ಲ ಬೋರ್ಡ್ ಎಕ್ಸಾಮಿಗೆ. ಹೌದು. ಓದುದ್ರಲ್ಲೆಲ್ಲ ಹೇಗಿದ್ಯಾ? 90%, 90ಗಿಂತ ಮೇಲೆಲ್ಲ ಬರ್ತದೆ. ಸ್ಕೂಲ್ ಎಲ್ಲ ಮಿಸ್ ಮಾಡ್ತಿ? ಪ್ರೋಗ್ರಾಮ್ ಎಲ್ಲ ಇರುವಾಗ ಹೋಗ್ಲಿಕ್ಕೆ ಇರ್ತದೆ ನೋಡು ಬೇರೆ ಬೇರೆ ಕಡೆಗೆ. ನೈಟ್ ಪ್ರೋಗ್ರಾಮ್ಸ್ಗೆ ಹೋಗ್ತಾನೆ. ಮತ್ತೆ ಕೆಲವೊಮ್ಮೆ ನಾನು ರಜೆ ಇದ್ದಾಗ ಮಾರ್ನಿಂಗ್ ಪ್ರೋಗ್ರಾಮಿಗೆ ಹೋಗ್ತಾನೆ. ಮತ್ತೆ ಕೆಲವೊಮ್ಮೆ ರಜೆ ಹಾಕಿ ನಾ ಹೋಗ್ತಾನೆ.
ಹೋಗ್ತೀಯ? ಆಗ ಫ್ರೆಂಡ್ಸ್ ಕ್ಲಾಸ್ ಅಲ್ಲಿ ಅದನ್ನೆಲ್ಲ ಫ್ರೆಂಡ್ಸ್ ಕಳಿಸ್ತಾರೆ. ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ನಂಗೆ. ತುಂಬಾ ಏನ್ ಹೇಳ್ತಾರೆ ನಿಂಗೆ ಬಹುಮಾನ ಎಲ್ಲ ಸಿಕ್ಕುವಾಗ? ಈಗ ಬಹುಮಾನ ಎಲ್ಲ ಸಿಕ್ಕಿದಾಗ ಅಂದ್ರೆ ಬೇರೆ ಕಡೆಯಲ್ಲಿ ನಾನು ಹೇಳುದು, ಈಗ ಬೇರೆ ಶಾಲೆ ಇಲ್ಲ ಅಲ್ಲ, ಬೇರೆ ಕಾರ್ಯಕ್ರಮದಲ್ಲೆಲ್ಲ ಸಿಗುವಾಗ ಶಾಲೆಯಲ್ಲಿ ಅಲ್ಲ, ಆಗ ಒಂದು ನಿನಗೆ ಪುನಃ ಒಂದು ಅಸೆಂಬ್ಲಿಯಲ್ಲೆಲ್ಲ ಕರೆದು, ಶಾಲೆಯಲ್ಲಿ ಅಸೆಂಬ್ಲಿ ಎಲ್ಲ ಕರೆದು ಎಲ್ಲರ ಮುಂದೆ ಪ್ರೈಸ್ ಅನ್ನೆಲ್ಲ ಕೊಡ್ತಾರೆ. ಫಾದರ್ ಎಲ್ಲ ಕೊಡ್ತಾರೆ ಪ್ರೈಸ್ ಅನ್ನು. ಈಗ ಈ ಸಂಗೀತಗಾರರಿಗೆ ಮುಖ್ಯವಾದ ಆಸ್ತಿ ಅಂತ ಹೇಳಿದ್ರೆ ಸ್ವರ. ಹೌದು ಅಲ್ವಾ? ಹೌದು. ಅದನ್ನ ಹೇಗೆ ಕಾಪಾಡಿಕೊಳ್ತೀಯ ನೀನು? ಮಾರ್ನಿಂಗ್ ಎದ್ದು ಪ್ರಾಕ್ಟೀಸ್ ಮಾಡ್ತಾನೆ, ಬಿಸಿ ನೀರು ಕುಡಿತಾನೆ. ಮತ್ತೆ ಕಾಫಿ ಎಲ್ಲ ಬಂದ, ಕಾಫಿ ಎಲ್ಲ ಅಂದ್ರೆ ಹುಳಿ ಐಟಮ್ಸ್ ಜಾಸ್ತಿ ತಿನ್ನುದಿಲ್ಲ ನಾನು. ಐಸ್ ಕ್ರೀಮ್ ಎಲ್ಲ ಸ್ವಲ್ಪ ತಿನ್ನಬಾರ್ದು. ಹುಳಿ ಅದು ಥ್ರೋಟಿಗೆ ಇದಾಗ್ತದೆ, ಇನ್ಫೆಕ್ಷನ್. ಹುಳಿ ಅಂತ ಹೇಳಿದ್ರೆ ಯಾವುದೆಲ್ಲ? ಅದು ಗ್ರೇಪ್ಸ್, ಆರೆಂಜ್, ಲೆಮನ್ ಎಲ್ಲ ತಿನ್ಬಾರ್ದು. ಸರಿ. ಮತ್ತೆ ಹಾಗೆ ಬಿಸಿ ನೀರು, ಐಸ್ ಕ್ರೀಮ್ ಎಲ್ಲ ತಿನ್ನೋಲ್ವಾ? ಐಸ್ ಕ್ರೀಮ್ ಎಲ್ಲ ಕಮ್ಮಿ ತಿನ್ನೋದು, ಒಮ್ಮೊಮ್ಮೆ ಅಪರೂಪಕ್ಕೆ. ಆಸೆ ಆಗುದಿಲ್ವಾ ನಿನ್ಗೆ? ಆಸೆ ಆಗುದಿಲ್ಲ, ಕೆಲವೊಂದು ಬಿಡ್ಬೇಕಾಗ್ತದೆ. ಹಾಗಾಗಿ ತಿನ್ನುದೇ ಇಲ್ಲ ನೀನು ಅಲ್ಲ? ತಿಂತೇನೆ ಕೆಲವೊಮ್ಮೆ. ಬಟ್ ತಿಂದ ನಂತರ ಏನ್ ಮಾಡ್ತೀಯ? ಬಿಸಿ ನೀರು ಕುಡಿತೇನೆ. ಅಂದ್ರೆ ಎಷ್ಟು ಸಮಯ ಬಿಟ್ಟು ಕುಡಿಬೇಕು? ತಿಂದೊಂದು 5-10 ನಿಮಿಷ, 10 ನಿಮಿಷದಲ್ಲಿ ಬಿಸಿ ನೀರು ಕುಡಿಬೇಕು. ಹಾಗೆ ನಿನ್ಗೆ ಹಾಗಾಗಿ ಶೀತ ಎಲ್ಲ ಸ್ವಲ್ಪ ದೂರ. ಹೌದು. ಮತ್ತೆ ಸ್ವರ ಒಳ್ಳೇದಾಗಿ ಅಂದ್ರೆ ಸುಶ್ರಾವ್ಯವಾಗಿ ಕೇಳಬೇಕು ಅಂತ ಇದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಸ್ವರಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಕೊಡ್ಬೇಕು. ಮಾರ್ನಿಂಗ್ ಅರ್ಧ ಗಂಟೆ ಅಥವಾ ಒಂದು 1/4 ಗಂಟೆ ಆದ್ರೂ ಪ್ರಾಕ್ಟೀಸ್ ಮಾಡ್ಬೇಕು. ಮತ್ತೆ ಈವ್ನಿಂಗ್ ಸಹ ಒಂದು 1/2-1/4 ಗಂಟೆ ಪ್ರಾಕ್ಟೀಸ್ ಮಾಡ್ಬೇಕು. ಹಾಡ್ಬೇಕು ಅಂತ ಹೇಳುದು ನೀನು ಅಷ್ಟೇ ಅಲ್ಲ? ಬೇರೆ ಏನಾದ್ರೂ ಎಕ್ಸರ್ಸೈಸ್ ಇದೆಯಾ? ಇಲ್ಲ ಅಲ್ಲ, ಶ್ರುತಿ ಇಟ್ಟು ಹಾಡ್ಬೇಕು, ಶ್ರುತಿಗೆ ಸೇರಿಸಿ. ಈಗ ನೀನ್ ಆಗ ಹೇಳಿದೆ ನನಗೆ ಇಂಜಿನಿಯರ್ ಆಗ್ಬೇಕಂತ, ಯಾಕೆ? ಅದು ಮೆರೈನ್ ಇಂಜಿನಿಯರಿಂಗ್ ಆಗ್ಬೇಕು ಅಂತ ಆಸೆ ಉಂಟು. ಅಂದ್ರೆ ಯಾವಾಗ? ಸಣ್ಣದಿರುವಾಗ್ಲಿಂದ ಹಾಗೆ ಇತ್ತಾ? 4 years ಬ್ಯಾಕ್ ಇಂದ. 4 years ಬ್ಯಾಕ್ ಇಂದ. ಯಾಕೆ ಸಡನ್ಲಿ ಅದು ಆಗ್ಬೇಕು ಅಂತ? ಅಣ್ಣ ಓದ್ತಿದ್ದಾನೆ ಅದಕ್ಕೆ. ನಿನ್ಗೆ ಅಣ್ಣ ಇದ್ದಾನಾ? ಕಸಿನ್ ಬ್ರದರ್ ಇದ್ದಾನೆ. ಕಸಿನ್ ಬ್ರದರ್. ಅವನು ಓದ್ತಾ ಇದ್ದಾನಾ? ಹಾಗೆ ಅವನನ್ನ ನೋಡಿ ನೋಡಿ ಇನ್ಸ್ಪೈರ್ಡ್ ಆದಿಯಾ? ಹೌದು. ಹಾಗೆ. ಸರಿ. ಹಾಗಾದ್ರೆ ಈಗ ಕೊನೆಯದಾಗಿ ಈ ಕಾರ್ಯಕ್ರಮವನ್ನ ಮುಗಿಸುವ ಮೊದ್ಲು ನೀನು ಕೀಬೋರ್ಡ್ ನುಡಿಸಿದನ್ನು ಕೇಳಬೇಕು ಅಂತ. ಒಂದು ಕೀಬೋರ್ಡ್ ನುಡಿಸ್ತೀಯಾ? ಆಯ್ತು. ಹಾಗೆ ಅದಕ್ಕಿಂತ ಮೊದಲು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಧನ್ಯವಾದಗಳು. ನಿನ್ನ ಆಸೆಗಳೆಲ್ಲ ನೆರವೇರ್ಲಿ, ನೀನು ಏನೆಲ್ಲ ಎಣಿಸಿದ್ಯಾ ನೋಡು ಎಲ್ಲ ಆಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ನುಡಿಸುತ್ತಿರುವ ಹಾಡು ತರವಲ್ಲ ತಗಿ ನಿನ್ನ. ತರವಲ್ಲತ್ತಾಗಿ ನಿನ್ನ ತಂಬೂರೇಶ್ವರ, ಬರದೆ ಬಾರಿಸದಿರೋ ತಂಬೂರೇ. ತರವಲ್ಲತ್ತಾಗಿ ನಿನ್ನ ತಂಬೂರೇಶ್ವರ, ಬರದೆ ಬಾರಿಸದಿರೋ ತಂಬೂರೇ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ, ಬರದೆ ಬಾರಿಸದಿರೋ ತಂಬೂರೇ. ತರವಲ್ಲತ್ತಾಗಿ ನಿನ್ನ ತಂಬೂರೇಶ್ವರ, ಬರದೆ ಬಾರಿಸದಿರೋ ತಂಬೂರೇ. ಮದ್ದಲಿದ ನೀಯೋಳು ತಂಬೂರಿಯದ ತಿದ್ದಿ ನುಡಿಸಬೇಕು ತಂಬೂರಿ. ಮದ್ದಲಿದ ನೀಯೋಳು ತಂಬೂರಿಯದ ತಿದ್ದಿ ನುಡಿಸಬೇಕು ತಂಬೂರಿ. ಸಿದ್ಧ ಸದಕರ
ವಿದ್ಯೆಗೆ ಒದಗುವ ಸಿದ್ಧ ಸದಕರ, ವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ, ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ. ಹಸನಾದ ಮ್ಯಾಳಕ್ಕೆ ತಂಬೂರಿದು, ಕುಶಲರಿಗೊಪ್ಪುವ ತಂಬೂರಿ. ಹಸನಾದ ಮ್ಯಾಳಕ್ಕೆ ತಂಬೂರಿದು, ಕುಶಲರಿಗೊಪ್ಪುವ ತಂಬೂರಿ. ಶಿಶುನಾಳದೀಶರ ಓದು ಪುರಾಣದಿ, ಶಿಶುನಾಳದೀಶರ ಓದು ಪುರಾಣದಿ, ಹಸನಾಗಿ ಬಾರಿಸು ತಂಬೂರಿ, ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ, ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ. ಇದುವರೆಗೆ ಬಾಲಪ್ರತಿಭೆ ತನ್ಮಯ ಸೋಮೆಯಾಗಿ ಇವನೊಂದಿಗೆ ನಡೆಸಿದ ಮಾತುಕತೆ ಕೇಳಿದ್ದೀರಿ. ಮಾತುಕತೆಯನ್ನು ನಡೆಸಿಕೊಟ್ಟವರು ರಶ್ಮಿ ಜೆ ರೈ. ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ಮಕ್ಕಳೇ.